ನಾವು ಪುರಸ್ಕಾರಕ್ಕೆ ಮೈಸೂರಿನಲ್ಲಿ ಸಾಧನೆ ಸಮಾವೇಶ ಮಾಡ್ತಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ನಮಗೆ ಗೊತ್ತಿಲ್ಲ. 37 ವರ್ಷಗಳ ಕಾಲ ಒಳ ಮೀಸಲಾತಿಗಾಗಿ ಪ್ರಾಣಗಳನ್ನು ತೆತ್ತವ್ರೆ, ಮನೆ ಮಠಗಳನ್ನು ಕಳ್ಕೊಂಡ್ರೆ ಒಳ ಮೀಸಲಾತಿ ಮಾಡೋದಕ್ಕೆ ಕಿವಿ ಕೊಡಲ್ಲ ಅವರು. ಯಾಕೆ ಕೊಡಲ್ಲ ಅಂದರೆ ಅದರ ಅರ್ಥ, ಒಳ ಅರ್ಥ ಅವ್ರಿಗೆ ಗೊತ್ತು. ಇಡೀ ಅಖಂಡ ಕರ್ನಾಟಕದಲ್ಲಿ ಅಗ್ರಗಣ್ಯ ನಾಯಕರವರು, ರಾಜ್ಯದ ದೊರೆ, 20 ವರ್ಷಗಳ ಅಧಿಕಾರದ ಗದ್ದಿಗೆಲ್ಲವ್ರೆ. ಆದರೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ವಿಷಯದಲ್ಲಿ ಕಿಂಚಿಷ್ಟು ಕೂಡ ಸಹನೆ ಇಲ್ಲ. ಉದ್ದೇಶಗಳೇನಂತ ಅರ್ಥ ಆಗ್ತಾಯಿಲ್ಲ. ಒಂದು ಸಮಾಜನ ಕಡೆಗಣಿಸಿ ಇನ್ನೊಂದು ಸಮಾಜಕ್ಕೆ ಉಣಬಡಿಸ್ತವ್ರೆ ಅಂದರೆ ಈ ನೊಂದಿರುವಂಥ ಮಾದಿಗ ಸಮುದಾಯ ಏನು ಮಾಡಬೇಕು? ಮಾದಿಗ ಸಮುದಾಯದ ನೌಕರಿಗಳೇನಾಗಬೇಕು? ಅವರ ಜೀವನ ಶೈಲಿ ಹೇಗಿರಬೇಕು? ಈ ವಿಚಾರದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಬೇಜಾರಿದೆ ನಿಮಗೆ? ತುಂಬ ಬೇಜಾರಿದೆ. ವೈಯಕ್ತಿಕವಾಗಿ ಅಭಿಮಾನಿ ಇದ್ದೀನಿ. ಆದರೆ ಈ ಸಮಾಜದ ವಿಷಯದಲ್ಲಿ ತುಂಬ ನೋವಿನಲ್ಲಿದ್ದೀನಿ, ತುಂಬ ಬೇಸರನೂ ಕೂಡ ಅವ್ರು ಕಂಡ್ರೆ. ಅದಕ್ಕೆ ನನ್ನ ಧಿಕ್ಕಾರ ಘೋಷಣೆ ಕೂಡ ಇದೆ. ಮುಂದಿನ ದಿನ ಇದನ್ನು ಇದು ಮಾಡಬೇಕಂತ ಹೇಳ್ತೀರಾ? ಇವತ್ತು ಒಂದು ಮನವಿ ಕೊಡೋಕೆ ಬಂದರೆ ಇಂಟೆಲಿಜೆನ್ಸಿ ಪೊಲೀಸ್ ಇಲಾಖೆ ಪಬ್ಲಿಕಲ್ಲಿ ಕೊಡಬೇಡಿ, ದಯಮಾಡಿ ಬೇರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಕೊಡಿ ಅಂತೇಳಿ ಇಷ್ಟೊತ್ತವರೆಗೂ ನನ್ನ ಬಂಧಿಸಿ ಪ್ರಿವೆಂಟ್ ಅರೆಸ್ಟ್ ಮಾಡಿ ಒಂದು ಸ್ಟೇಷನಲ್ಲಿ ಗುಪ್ತವಾಗಿ ಇರಿಸಿ ಈಗ ನನ್ನ ಹೊರಗಡೆ ಕರ್ಕೊಬಂದು ಬಿಟ್ಟಿದೆ. ಈಗ ಮುಂಜಾನೆ ಬಂದಿದ್ದೀನಿ, 10:30 11 ಗಂಟೆಗೆ ನಾನು ಕೊಡಬೇಕು, ನನ್ನ ಸಮುದಾಯದ ಒಳ್ಳೆಯದು ಕೆಟ್ಟದನ್ನು ಕೇಳಬೇಕು ಅಂತ ಅವಕಾಶನೇ ಮಾಡಿಕೊಟ್ಟಿಲ್ಲ. ಅಂದರೆ ಇದಕ್ಕೆಲ್ಲವೂ ಈ ರಾಜ್ಯದ CM ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿನೇ ನೇರಕಣ.